ತಮ್ಮ ಹೆಸರು? ಸದಾಶಿವ ಅಂತ. ಯಾವ ಊರು ಸರ್? ನಮ್ಮದು ಚಿಕ್ಕಮಂಗ್ಳೂರು ಸರ್. ಚಿಕ್ಕಮಂಗ್ಳೂರು. ಈ ಕಾಂಗ್ರೆಸ್ ಪಕ್ಷ ಜಾಸ್ತಿ ಇದೆಯಾ ಅಥವಾ ಬಿ ಜೆ ಪಿನ ಸರ್? ಒಲವು ಯಾವ ಕಡೆ ಇದೆ? ಮೋಸ್ಟ್ಲಿ ಬಿ ಜೆ ಪಿನೇ ಒಲವಿರೋದು. ಬಟ್ ಈ ಸರಿ ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಹೇಗಿದೆ? ನರೇಂದ್ರ ಮೋದಿಯವರೇ ಬರಬೇಕು. ನಮ್ಮ ನರೇಂದ್ರ ಮೋದಿ ದೇಶ ಮುಖ್ಯ ಸರ್. ನರೇಂದ್ರ ಮೋದಿಯವರು ಮುಖ್ಯ ಅಂತಲ್ಲ, ದೇಶ ಮುಖ್ಯ. ದೇಶ ಉಳಿಸ್ಕೋಬೇಕಲ್ವಾ? ದೇಶ ಉಳಿಯೋದ್ರಿಂದ ನಮ್ಮ ಕುಟುಂಬ, ಮಕ್ಕಳು, ನಮ್ಮ ದೇಶ ಜನಗಳೇ ಉಳಿತಾರೆ. ಇಲ್ಲಾಂದರೆ ದೇಶ ಪರರ ಪಾಲಾಗ್ಬಿಡ್ತದೆ. ಈಗ 10 ವರ್ಷ ನರೇಂದ್ರ ಮೋದಿ ಅವರು ಆಡಳಿತ ಮಾಡಿದ್ರು, 2 ಟರ್ಮ್ ಆಡಳಿತ ಮಾಡಿದ್ದಾರೆ. ಅದಕ್ಕಿಂತ ಮೊದಲು ಕಾಂಗ್ರೆಸ್ ಅವರು 70 ವರ್ಷ ಆಡಳಿತ ಮಾಡಿದ್ದಾರೆ. ಹೌದು. ಬದಲಾವಣೆ ಏನಾದ್ರು ಆಗಿದೆ ಸರ್? ಈಚೆಗೆ ಇವರು ನರೇಂದ್ರ ಮೋದಿಯವರು ಬಂದಮೇಲೆ ದೇಶ ಬದಲಾವಣೆ ಆಗಿದೆ ಸರ್. ಅಂದರೆ ಕ್ಯಾಂಡಿಡೇಟು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂತ. ಸ್ಟ್ರಾಂಗ್ ಬೇರೆಯವರು ಕಂಪೇರ್ ಮಾಡಿದ್ರೆ ಹಾಂ, ನರೇಂದ್ರ ಮೋದಿ ಅವರು ಆಡಳಿತ ತುಂಬ ಫಾಸ್ಟ್ ಆಗಿದೆ. ಅಲ್ಲ, ಅವರೇ ಫುಲ್ಲು ಬಿ ಜೆ ಪಿನೇ ಇರೋದು. ಬಟ್ ಈ ಸರಿ ಏನೋ ಅಮಿತ್ ಶಾ ಅವರು ಕಾಂಗ್ರೆಸ್ನವ್ರು ಎಲ್ಲ ತೋರಿಸ್ಬಿಟ್ರಲ್ಲ ಗ್ಯಾರಂಟಿಗಳು. ಆ ಗ್ಯಾರಂಟಿ ಮೇಲೆ ಕಾಂಗ್ರೆಸ್ ವಿನ್ ಆಯಿತು ಅಂತ ಹೇಳ್ಬೋದು. ಇವಾಗ ಕಾಂಗ್ರೆಸ್ಸಿಗೆ ಓಟ್ ಕೊಟ್ಟರೆಲ್ಲ ತಲೆ ಚೆಚ್ಕೊಂತ ಇದ್ದಾರೆ, ಬಾಯಿ ಬಡ್ಕೊಂತ ಇದ್ದಾರೆ. ಅಲ್ಲಿ ಯಾರೋ ಮಂಡ್ಯದಲ್ಲಿ ನೀರಿಲ್ಲ, ನೀರು ಕೊಡಪ್ಪೋ ಲಬ ಬಾಯಿ ಹಿಡ್ಕೊಂತ ಇದ್ದಾರೆ. ಪ್ರತಿಯೊಂದು ಕಡೆ ನೀರಿಲ್ಲ, ಅದಿಲ್ಲ, ಇದಿಲ್ಲ. ಕರೆಂಟ್ ಜಾಸ್ತಿ ಮಾಡಿದ್ರಿ, ಆ ಕಡೆ ನಮಗೆ ಏನು ಟ್ಯಾಕ್ಸ್ ಹಾಕಿರಿ, ಆ ಟ್ಯಾಕ್ಸಲ್ಲೇ ಇದಕ್ಕೆ ಉಪಯೋಗಿಸ್ಕೊತ ಇದ್ದೀರಾ ಅಂತೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲ ಒಂದು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಲಿಲ್ಲ ಅಂತ. ಪ್ಲಾನ್ ಮಾಡೋದ್ರಲ್ಲಿ ನರೇಂದ್ರ ಮೋದಿ ಅವರು ಎಕ್ಸ್ಪರ್ಟ್ ಅಂತೀರಾ? ನಿಜವಾಗಿ ಹೇಳಬೇಕು ಅಂದರೆ ನರೇಂದ್ರ ಮೋದಿ ನಮ್ಮ ಭಾರತದ ಹುಲಿ ಅಂತ ಹೇಳ್ಬೋದು ಸರ್. ಏಕೆಂದರೆ ಆವಾಗ ಯಾರಿಗೆ ಉಕ್ಕಿನ ಮನುಷ್ಯ ಅಂತ ಹೇಳ್ತಾರೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್. ಅದೇ ಥರ ಈಗ ಭಾರತ ಪ್ರಧಾನಿ ಮೋದಿಯವರು ಈಗ ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳ್ಬೋದು. ಯಾಕೆಂದರೆ ಬರೀ ಒಂದು ಹೆಬ್ಬೆಟ್ಟಲ್ಲೇ ಕೆಲವು ದೇಶಗಳನ್ನು ಅಲ್ಲಾಡಿಸಿದ್ದಾರೆ. ಅಂಥ ತಾಕತ್ತು ಯಾರಿಗಿದೆ ಸರ್ ಇವತ್ತು? ಕಾಂಗ್ರೆಸ್ನವ್ರಿಗಿದೆಯಾ ಹೇಳಿ? ಬರೀ ಹೆಬ್ಬೆಟ್ಟಲ್ಲೇ ಅಲ್ಲಾಡಿಸಿದ್ದಾರೆ ದೇಶನ. ಇಲ್ಲಿ ಹೆಬ್ಬೆಟ್ಟು ಹೊತ್ತಿರ ಸಾಕು ನಿನ್ನ ದೇಶ ಹೋಗ್ಬಿಡುತ್ತೆ ಅಂತಾರೆ. ಆ ಥರ ಪವರ್ಫುಲ್ ಹ್ಯಾಂಡ್ ಇರಬೇಕು, ಮುಂದೆ ಇರಬೇಕು. ಕಾಂಗ್ರೆಸ್ನಲ್ಲಿ ಅಂಥ ಜನ ಬರಬೇಕು. ಈ ಥರ ಅವಹೇಳನ ಮಾಡೋದಲ್ಲ, ಹೊಟ್ಟೆ ಕಿಚ್ಚು ಮಾಡೋದಲ್ಲ. ಈಗ ನಾವು ಆಡಿದ್ವಿ, ಅವ್ರು ಆಡಿದ್ದಿಲ್ಲಪ್ಪ, ಅವ್ರು ಆಡಿದ್ಮೇಲೆ ನಾವು ನೋಡೋಣ, ನಾವು ಒಳ್ಳೇದು ಮಾಡಿ ನಾವು ಆಡ್ತೀವಿ ಅನ್ನೋ ಒಂದು ಮೆಂಟಾಲಿಟಿ ಬರಬೇಕು ಅಲ್ವಾ? ಒಟ್ಟು ನಾವು ಹೇಳಬೇಕು ಅಂದರೆ ದೇಶ ಮುಖ್ಯ. ದೇಶನ ಕರೆಕ್ಟಾಗಿ ಮುನ್ನಡೆಸೋಂಥವ್ರು ಇರಬೇಕು. ದೇಶ ಮುಖ್ಯ. ಅವರು ಏನಾದರೂ ಮಾಡಲಿ ಬಿಡಲಿ, ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ, ದೇಶ ಮುಖ್ಯ. ಯಾಕೆ ಅಂತೇಳಿ ಈಗ ಕೆಲವರೆಲ್ಲ ಹೇಳಿದ್ದಾರೆ, ಈಗ ನಮ್ಮ ದೇಶ ಅಕಸ್ಮಾತ್ ಬಿ ಜೆ ಪಿ ಬರದೆ ಕಾಂಗ್ರೆಸ್ ಬಂದುಬಿಟ್ರೆ ಪರರ ಪಾಲಾಗುತ್ತೆ. ಇನ್ನು ಮುಸ್ಲಿಮ್ಸ್ ಎಲ್ಲ ಪರ ದೇಶಕ್ಕೆಲ್ಲ ಓಡೋಗ್ಬಿಡ್ತಾರೆ. ನಾವು ಭಾರತೀಯರು, ಕನ್ನಡದವ್ರು ಎಲ್ಲಿ ಹೋಗೋದು, ಯಾವ ದೇಶಕ್ಕೆ ಹೋಗೋದು ಅಂತೇಳಿ ಎಲ್ಲ ಮಾತಾಡ್ಕೊತ ಇದ್ದಾರೆ. ಅವೆಲ್ಲ ನಮ್ಮ ಕಿವಿಗೆ ಬರ್ತಾಯಿದ್ದ. ನಾ ಈಗ ನೋಡಿ ಕೇಳ್ತಾ ಕೂತಿದ್ದೆ ಇವಾಗ. ಏನಂತ ಹೇಳಿ ಬರಬೇಕು, ಒಟ್ಟು ದೇಶ ಉಳಿಬೇಕು. ಸರಿ, ಈಗ ನರೇಂದ್ರ ಮೋದಿ ಅವರಿಗೆ 73 ವರ್ಷ ಆಯಿತು, ಏಜ್ ಫ್ಯಾಕ್ಟರು. ಏನಾದರೂ ಅವ್ರೇನಾದ್ರು ರಿಟೈರ್ಮೆಂಟ್, ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡ್ರೆ ಅವ್ರಿಗೆ ಸಬ್ಸ್ಟಿಟ್ಯೂಷನ್ ಯಾರು ಇರ್ತಾರೆ? ತಗೊಂಡ್ಲೇಬಾರ್ದು ಸರ್. ಅವ್ರು ಜೀವಂತವಾಗಿರೋವರೆಗೂ ಅವ್ರಿಗೆ ಏನೇನು ಮಾಡಬೇಕಂತ ಎಲ್ಲ ಐಡಿಯಾ ಚೆನ್ನಾಗಿದೆ. ಅವ್ರು ರಿಟೈರ್ಮೆಂಟ್ ತಗೊಂಡ್ಲೇಬಾರ್ದು. ಅವರೇ ಇರಲಿ ಅಂತ ಅವರೇ ಇರಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರೆ ದೇಶನ ಅರ್ಥ ಮಾಡ್ಕೊಂಡಿದ್ದಾರೆ ಸರ್. ಇನ್ನೂ ಒಂದು ಸಾಲ ದೇಶ ಉಳಿಸ್ತಾರೆ ನೋಡಿ. ನಮ್ಮ ಇಂಡಿಯಾ ಯಾರಿಗೆ ಗೊತ್ತಿತ್ತು? ಯಾವ ದೇಶಕ್ಕೆ ಗೊತ್ತಿತ್ತು? ಇಡೀ ಇವತ್ತು ವರ್ಲ್ಡಿಗೆ ಗೊತ್ತಾಗಿದೆ ಇಂಡಿಯಾ ಸ್ಟ್ರಾಂಗೆಸ್ಟ್ ಕಂಟ್ರಿ ಅಂತ, ಒಂದು ಪ್ರಬಲವಾದ ದೇಶ ಅಂತ. ನಮ್ಮ ದೇಶದಲ್ಲಿ ಇವರು ಮೋದಿಯವರು ಕರೋನಾ ಬಂದಾಗ ಎಲ್ಲ ದೇಶಕ್ಕೂ ವ್ಯಾಕ್ಸಿನ್ ಕೊಟ್ಟರು, ಫ್ರೀಯಾಗಿ ಕೊಟ್ಟರು ಅಲ್ವಾ? ದೇಶ ಉಳಿಸ್ಕೊಂಡ್ರು, ಪ್ರಪಂಚ ಉಳಿಸಿದ್ರು, ಜನ ಉಳಿಸಿದ್ರು. ಎಂತೆಂಥ ಡೆವಲಪ್ಡ್ ಕಂಟ್ರೀಸ್ ಏನು ಮಾತಾಡದೆ ಕೂತ್ಕೊಬಿಟ್ರು. ಮತ್ತು ಅಲ್ಲ, ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಅವಾಗ ಡೆವಲಪ್ ಕಂಟ್ರೀಸ್ಗಳೆಲ್ಲ ಸಪೋರ್ಟ್ ಮಾಡಿದರು. ಅಮೇರಿಕ ಏನು ಕಡಿಮೆನಾ? ರಷ್ಯಾ ಏನು ಕಡಿಮೆನಾ? ಅವರೆಲ್ಲ ಸಪೋರ್ಟ್ ಮಾಡಿಲ್ವಾ? ಇವತ್ತು ಅವರೇ ಹೇಳ್ತಾರೆ ಇಂಡಿಯಾ ಈಸ್ ನಮಗೆ ಇಂಥದ್ದು ಬಾಸ್ ಅಂತ ಹೇಳ್ತಾರೆ ಅವರೇ. USA ಅಮೇರಿಕನ ದೊಡ್ಡಣ್ಣ ಅಂತ ಇದ್ರು. ದೊಡ್ಡಣ್ಣ ಅಂತೀರ, ಇವಾಗ ನಮ್ಮ ಇಂಡಿಯಾನೇ ದೊಡ್ಡಣ್ಣ ಅಂತಾರೆ ಅವಾಗ ಅವರೆಲ್ಲ. ಈಗ ಹೆಸರು ಸ್ವಲ್ಪ ಅವ್ರದ್ದು ಡೌನ್ ಆಗ್ತಾ ಇದೆ. USA ಅಮೇರಿಕದವ್ರದ್ದು ಏನು ಕಾಣಿಸ್ತಾ ಇಲ್ಲ. ಮೊದಲೆಲ್ಲ ಎಲ್ಲ ಮಾತೆತ್ತಿದ್ರೆ ಅಮೇರಿಕಾ 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 ಅನ್ನೋರು. ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅವರು. ಯಾಕೆ ನಮ್ಮ ದೇಶ ಡೆವಲಪ್ ಆದಂಗೆ ಕೆಲವರಿಗೆ ಎಲ್ಲ ಕಡಿಮೆ ಆಗ್ತಾ ಇದೆ. ಏನು ಮಾಡ್ತಾರೆ ಇವರು? ನರೇಂದ್ರ ಮೋದಿ ಅವ್ರು ಬಂದ ಮೇಲೆ ರಕ್ಷಣಾ ವ್ಯವಸ್ಥೆ ಹೇಗಾಯ್ತು ಸರ್? ಅಯ್ಯೋ, ರಕ್ಷಣಾ ವ್ಯವಸ್ಥೆಯಲ್ಲಿ ಹೇಳ್ಬೇಕಾಗಿಲ್ಲ ಸರ್. ರಕ್ಷಣಾ ವ್ಯವಸ್ಥೆಯಲ್ಲಿ ಸ್ಟ್ಯಾಂಡರ್ಡ್ ಆಗಿದೆ. ರಕ್ಷಣಾ ವ್ಯವಸ್ಥೆ ಅಂದರೆ ಅದನ್ನು ಒಪ್ಕೊಳ್ಬೇಕಾದಂಥ ವಿಷಯ ಅದು ಅಲ್ವಾ?
ಮತ್ತು ಹೋಗಿ ಸೈನಿಕರಿಗೆಲ್ಲ ಮಾತಾಡಿಸಿ ಅಲ್ಲಿ ಹೋಗಿ ಹಬ್ಬ ಮಾಡಿ ಸ್ವಾತಂತ್ರ್ಯ ದಿನಾಚರಣೆ ಮಾಡಿ ಅವರಿಗೆಲ್ಲ ಶಬ್ಬಾಷ್ ಇದ್ದಕ್ಕೆ ಅವ್ರಿಗೆ ಏನು ಮಾಡಬೇಕು ಏನು ಅನುಕೂಲತೆ ಮಾಡಬೇಕು ಮಾಡಿಕೊಟ್ಟು ಎಲ್ಲ ಮಾಡ್ತಾಯಿದ್ದಾರೆ. ರಕ್ಷಣಾ ವ್ಯವಸ್ಥೆಯಲ್ಲೂ ಜೋರಾಗಿದ್ದಾರೆ ಪ್ರಧಾನಮಂತ್ರಿಯವರು. ಆಮೇಲೆ ಇವರಿದಾರಲ್ಲ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್, ಆಮೇಲೆ ಜೈಶಂಕರ್ ಅವರು ಇದ್ದಾರೆ, ಸುಮಾರು ಜನ ಇದ್ದಾರೆ ಅಲ್ಲಿ. ಅಲ್ಲ, ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ 4-5 ಜನ ಒಂದಾಗ್ಬಿಟ್ಟು ದೇಶದ ಬಗ್ಗೆ ಭಾಳ ಹೋರಾಟ ಮಾಡ್ತಾರೆ ಅಲ್ವಾ. ಕಾಂಗ್ರೆಸ್ನಲ್ಲೂ ಅಂಥ ಜನ ಹುಟ್ಕೇಬೇಕು, ಹುಟ್ಟಿಲ್ಲ. ಮೋದಿ ಅವ್ರು ಬರ್ಬೇಕಾ? ಹೋದ್ ಸರಿ ಓಟ್ ಹಾಕಿದ್ದಾರೆ, ಎಲೆಕ್ಷನ್ ಹಾಕಿದ್ದಾರೆ. ಯಾಕೆ ಮೋದಿ ಅವ್ರು ಬರ್ಬೇಕು? ಮೋದಿ ಅವರೇ ಬರ್ಬೇಕು, ಒಳ್ಳೊಳ್ಳೆ ಅಭಿವೃದ್ಧಿ ಮಾಡ್ತಾರೆ, ಅವರೇ ಬರ್ಬೇಕು. ಮೋದಿಗೆ ಅಂತಂದರೆ ಪ್ರತಾಪ್ ಸಿಂಗು ಏನು ಕೆಲಸ ಮಾಡಿಲ್ಲ, ಅದಕ್ಕೋಸ್ಕರ ಈ ಸರಿ ಕಾಂಗ್ರೆಸ್ ಕೋಟ್ ಹಾಕ್ತೀವಿ. ನಾವು ಏನು ಕೆಲಸ ಮಾಡಿಲ್ಲ. ನಾವು ಹೊಗೆಸೊಪ್ಪು ಬೆಳೆಯೋದಕ್ಕೆ ಯಾವುದಕ್ಕೂ ಬಂದು ಬೋರ್ಡರ್ ಮೇಲೆ ರೈತರಿಗೆ ಏನು ಅನುಕೂಲತೆ ಮಾಡಿಕೊಟ್ಟಿಲ್ಲ. ಕೊಡ್ತಾರಂತಲ್ಲ ಯಾರು? ಹೊಗೆಸೊಪ್ಪು ಬೆಳೆಯೋರಿಗೆ ಯಾರಿಗೆ? ಕರೆಕ್ಟಾಗಿ ಅದೇ ಈ ಸರಿ ಕಮಿಷನ್ ಇಲ್ದಂಗೆ ಕೊಟ್ಟವ್ರು. ಯಾಕೋತ ಓಟ್ ಹಾಕ್ಲಿ ಅಂತ ಹೇಳವ್ರೆ. ಇಷ್ಟು ವರ್ಷ ಕಮಿಷನ್ ತಗೊಂಡ್ರು ಬೋರ್ಡಲ್ಲಿ, ಅವ್ರು ಹೇಳೋದಕ್ಕೆ ತಾನೇ ಕಮಿಷನ್ ತಗೊಂಡಿದ್ದು. ಈ ವರ್ಷ ಓಟ್ ಹಾಕ್ಲಿ ನಮಗೆ ಪ್ರತಾಪ್ ಸಿಂಗ್ಗೆ ಅಂತ ಹೇಳವ್ರೆ. ಇಷ್ಟು ವರ್ಷಲ್ಲೇ ಯಾಕೆ ಕಮಿಷನ್ ತಗೊಂಡ್ರು ಬೋರ್ಡಲ್ಲಿ? ನಿಗದಿ ಬೆಲೆ ಯಾಕೆ ಮಾಡಿಲ್ಲ? ಒಂದು ಸರಿ 250 ಮಾಡೋದು, ಒಂದು ಸರಿ 300 ಮಾಡೋದು, ಇವೆಲ್ಲ ಯಾತಕ್ಕೆ ಬೇಕು? ಒಂದೇ ನಿಗದಿ ಬೆಲೆ ಮಾಡಲಿ, 250ಕ್ಕೆ ತಗೊಳ್ಳಿ, ನಮಗೂ ಸಂತೋಷ. ಈಗ ಮೊನ್ನೆ 288, ಇವತ್ತು 270. ಯಾಕೆ ಒಂದೊಂದು ದಿವಸಕ್ಕೆ 20 ರೂಪಾಯಿ? ಯಾತಕ್ಕೆ ಬೇಕು ಇವೆಲ್ಲ? ಇವೆಲ್ಲ ರಾಜಕಾರಣಿ ವಿಚಾರ ಅಂತಲೇ ಇವೆಲ್ಲ ಆಯ್ತಾ ಇರೋದು. ಬಂದು ಒಂದು ಮಾತು ಹೇಳ್ಬೋದಾಯ್ತಲ್ಲ ಬೋರ್ಡಲ್ಲಿ, ನೋಡ್ರಪ್ಪ ಏನು ಕೊಡ್ತೀರೋ, 1 ರೂಪಾಯಿ 2 ರೂಪಾಯಿ ಹೆಚ್ಚು ಕಡಿಮೆ ಹೋಯ್ತಾ ಇರ್ಬೇಕು ಮಾರ್ಕೆಟು. ಒಂದು ದಿವಸ 20 ರೂಪಾಯಿ ಜಾಸ್ತಿ ಮಾಡಿಬಿಡೋದು, ಒಂದು ದಿವಸ 20 ರೂಪಾಯಿ ಕಡಿಮೆ ಮಾಡೋದು. ಈಗ ಸೋಮವಾರ ಮಾರ್ಕೆಟಲ್ಲಿ 288, ಇವತ್ತು ಮಾರ್ಕೆಟಲ್ಲಿ 275. ಅದೇ ಬಗೆ ಸೊಪ್ಪು. ರೈತರು ಕಷ್ಟ ಇಲ್ವಾ? ಬೆಳೆದು ಹಗಲು ರಾತ್ರಿ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇರೋದ ಅಥವಾ ನರೇಂದ್ರ ಮೋದಿ ಮಾಡ್ತಾ ಇರೋದು ಒಳ್ಳೆ ಕೆಲಸನೇ. ಇಲ್ಲಿ ಪ್ರತಾಪ್ ಸಿಂಗ್ ಮಾಡಿದ್ದು ಸರಿಯಾ? ಈ ವರ್ಷ ಕಮಿಷನ್ ಅಂದಂಗೆ ಹೊಗೆಸೊಪ್ಪು ಹೇಳವ್ರೆ. ಇದೇ ಆಗ್ಲಿಂದ ಮಾಡೋರು 10 ವರ್ಷದಿಂದ BJP ತಾನೇ ಬರ್ತಾ ಇರೋದು. ಅವ್ರು 10 ವರ್ಷದಿಂದ ಅದೇ ಕೆಲಸ ಮಾಡಿ 10 ವರ್ಷದಿಂದ ಅವರೇ ತಾನೇ ಗೆಲ್ತಾ ಇರೋದು. ಪ್ರತಾಪ್ ಸಿಂಹೇ ಗೆಲ್ತಾ ಇರೋದು. ಆಗ್ಲಿಂದ ಮಾಡ್ಬೋದಾಯ್ತು. ಈ ಸರಿ ಯಾಕೆ ಮಾಡಿದ್ರು? ಆಗ್ಲಿಂದ ಕಮಿಷನ್ ಕೊಟ್ಟಿಲ್ವಾ? ಆಮೇಲೆ ಎಕ್ಸ್ಟ್ರಾ ಕೆಜಿಗೆ ಕಮಿಷನ್ನು ಅದನ್ನು ಮಾಡಿದ್ರು ಈ ವರ್ಷ ಇಲ್ಲ. ಯಾಕೆ? ಓಟ್ ಹಾಕ್ಲಿ ಅಂತ. ಈಗ ಕಾಂಗ್ರೆಸ್ ಅವ್ರಿಗೆ ಅವ್ರಿಗೆ ಓಟ್ ಹಾಕ್ತೀರಾ? ಈಗ ಅವ್ರು ಬಂದ್ರೆ ನಮಗೆ ಪ್ರತಾಪ್ ಸಿಂಹ ಕೆಟ್ಟೋನೋ ಇವರು ಕೆಟ್ಟೋರು ಅಂತ ನಾವು ಹೇಳ್ತಾಯಿಲ್ಲ. ಆಗ್ಲಿಂದ ಕಂಟಿನ್ಯೂ ಮಾಡ್ಕೊಬರೋದು ಅಂತ ನಾವು ಇಷ್ಟೇ ಕೇಳೋದು. ನಾವು ಇಲ್ಲಿವರೆಗೂ ಅವ್ರಿಗೆ ಓಟ್ ಹಾಕ್ತಿದ್ದು, ಪ್ರತಾಪ್ ಸಿಂಗ್ಗೆ ಓಟ್ ಹಾಕ್ತಿದ್ದು. ಈ ವರ್ಷ ಎಲ್ಲ ಇದು ಮಾಡವ್ರೆ. 10 ವರ್ಷದಿಂದ ಏನು ಮಾಡ್ತೀರಿ? 10 ವರ್ಷದಿಂದವೇ ಅವರೇ ಎಣ್ಣೆ ಬರೀ ಅಷ್ಟೇ, ಇನ್ನೇನು ಅಲ್ಲ. ಮೋದಿ ಅವರು ಒಟ್ಟಿನಲ್ಲಿ ಆಡಳಿತ ಚೆನ್ನಾಗದೆ. ಬೇರೆ ಅವ್ರನ್ನ ಬಿಟ್ಟರೆ ಬೇರೆಯವರು ಯಾರು ಇದ್ದಾರ? ಇಲ್ಲ, ಅವ್ರನ್ನೇ ಇದು ಮಾಡೋದು. ನಾವು ಹೇಳ್ತಾ ಇರೋದು ಈ ಸರಿ ಒಂದು ಸ್ವಲ್ಪ ರೈತರಿಗೆ ಅನುಕೂಲತೆ ಮಾಡಿಕೊಟ್ಟವ್ರೆ. ಇನ್ನು 10 ವರ್ಷದಿಂದ ಏನೂ ಮಾಡಿತಿಲ್ಲ ಅವರು.